ಅಭಿನಂದನಾ ಸಮಾರಂಭ ಹಾಗೂ ಗ್ರಂಥ ಬಿಡುಗಡೆ ಕಾರ್ಯಕ್ರಮ. ನಾವೆಲ್ಲರೂ ಪ್ರೊಫೆಸರ್ ಬಿ ಡಿ ಕುಂಬಾರ್ ಮಾನ್ಯ ಕುಲಪತಿಗಳು ದಾವಣಗೆರೆ ವಿಶ್ವವಿದ್ಯಾನಿಲಯ ಇವರ ಒಂದು ಅಭಿನಂದನೆ ಮತ್ತು ಬೀಳ್ಕೊಡುಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀವಿ. 11 ಗಂಟೆ 11:30 ಕಾರ್ಯಕ್ರಮ ಶುರುವಾಗಿದೆ ಅಂತ ಈಗ ತಾನೇ ಡಾಕ್ಟರ್ ಸಿದ್ದಪ್ಪ ಅವರು ಹೇಳಿದರು. ನಮ್ಮ ಮಾಮ ಕೂಡ ಆಗಬೇಕವರು. ಸೊ ಹೇಳಿ ಸುಮಾರು 20-30 ಜನ ಎಲ್ಲರೂ ಕೂಡ ಕುಂಬಾರ್ ಅವ್ರ ಬಗ್ಗೆ, ಆಮೇಲೆ ಅವರ ಒಂದು ಒಡನಾಟ, ಆತ್ಮೀಯ ಸಂಬಂಧಗಳ ಬಗ್ಗೆ ವೇದಿಕೆ ಮೇಲೆ ಹಂಚ್ಕೊಂಡ್ರು. ಸೊ ಬಹಳ ಸಂತೋಷ ಆಯಿತು ಅಂತ ಎಲ್ಲರೂ ಕೂಡ ಮುರುಗೇಂದ್ರಪ್ಪರಾದಿಯಾಗಿ ಎಲ್ಲರೂ ಕೂಡ ಹೇಳಿದರು. ಸೊ ಇಂದಿನ ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಪ್ರೊಫೆಸರ್ SR ನಿರಂಜನ್ ಅವರೇ, ಡಾಕ್ಟರ್ ಎಂ ರಾಮಚಂದ್ರ ಗೌಡ ಅವರೇ, ಪ್ರೊಫೆಸರ್ PK ರವಿ ಅವರೇ, ಪ್ರೊಫೆಸರ್ CH ಮುರುಗೇಂದ್ರಪ್ಪನವರೇ ಮತ್ತು ಅಭಿನಂದಿತರಾದ ಪ್ರೊಫೆಸರ್ ಬಿ ಡಿ ಕುಂಬಾರ್ ಅವರೇ, ಪ್ರೊಫೆಸರ್ SP ಹಿರೇಮಠ್ ಅವರೇ, ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಪ್ರೊಫೆಸರ್ K ಸಿದ್ದಪ್ಪನವರೇ ಮತ್ತು ಇಂದಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ಎಲ್ಲ ನಮ್ಮ ದಾವಣಗೆರೆ ವಿಶ್ವವಿದ್ಯಾನಿಲಯದ ಎಲ್ಲ ವಿವಿಧ ಸಂಸ್ಥೆಗಳ ಸುಮಾರು 130 ಸಂಸ್ಥೆಗಳು ಬರುತ್ತವೆ. ದಾವಣಗೆರೆ ಮತ್ತು ಚಿತ್ರದುರ್ಗ ಡಿಸ್ಟ್ರಿಕ್ಟ್, 2 ಡಿಸ್ಟ್ರಿಕ್ಟ್ ಒಳಗೊಂಡು 130ಕ್ಕೂ ಹೆಚ್ಚು ಸಂಸ್ಥೆಗಳಿವೆ. 50,000ಕ್ಕೂ ಹೆಚ್ಚು ಸ್ಟೂಡೆಂಟ್ಸ್ ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಅಂತ ಒಂದು ಮಧ್ಯ ಕರ್ನಾಟಕದಲ್ಲಿರುವಂತಹ ದಾವಣಗೆರೆ ಯೂನಿವರ್ಸಿಟಿಯ BC ಇದು ಈಗ ಕೂಡ ಒಂದು ಮಗು ಅನಿಸುತ್ತೆ ನನಗೆ. ದಾವಣಗೆರೆ ವಿಶ್ವವಿದ್ಯಾನಿಲಯ 2009ರಲ್ಲಿ ಸ್ಥಾಪನೆ ಆಗಿರೋದು. 2009 ಹೇಗೆ ನೆನಪಿದೆ ಅಂದರೆ ನನ್ನ ಕೊನೆ ಮಗ ಶಿವಂದು ಹುಟ್ಟುಹಬ್ಬ ಕೂಡ ಅದೇ ವರ್ಷ ಹುಟ್ಟಿರೋದು. ಸೊ 2009ನಲ್ಲಿ ವಿಶ್ವವಿದ್ಯಾನಿಲಯ ಶುರುವಾಗಿ ನಮ್ಮ ಮಾವನವರಾದ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪಾಜಿ ಅವರು ಕೂಡ ವೈಯಕ್ತಿಕವಾಗಿ ಮತ್ತು ಬಾಪೂಜಿ ವಿದ್ಯಾಸಂಸ್ಥೆಯಿಂದ ಯೂನಿವರ್ಸಿಟಿ ಜಾಗವನ್ನು ಕೊಟ್ಟಿದ್ದಾರೆ, ಮತ್ತೆ ಕಟ್ಟಡದ ಕೆಲಸಕ್ಕೂ ಕೂಡ ಸಹಾಯ ಮಾಡಿದ್ದಾರೆ. ಆಮೇಲೆ ಅವರ ಈ ಸೇವೆ ಮತ್ತು ಸಮಾಜ ಸೇವೆಯನ್ನ ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಅಪ್ಪಾಜಿಯವರು ಮಾಡಿರುವಂತಹ ಸೇವೆಯನ್ನು ಗುರುತಿಸಿ ದಾವಣಗೆರೆ ಯೂನಿವರ್ಸಿಟಿಯಿಂದ ಅಪ್ಪಾಜಿಯವರಿಗೆ ಗೌರವಾನ್ವಿತ ಡಾಕ್ಟರೇಟ್ ಪದವಿಯನ್ನು ಕೂಡ ಯೂನಿವರ್ಸಿಟಿಯಿಂದ ಕೊಟ್ಟಿದ್ರು. ಸೊ ಅದು ಕೂಡ ಬಹಳಷ್ಟು ದೇರ್ ಆರ್ ಮೆನಿ ರೀಸನ್ಸ್. ಈಗಂತೂ ದಾವಣಗೆರೆ MP ಆಗಿದ್ದೀವಿ. ಅದಕ್ಕೂ ಮುಂಚೆನೂ ಕೂಡ ನಾವು ದಾವಣಗೆರೆ ಯೂನಿವರ್ಸಿಟಿ ಬಗ್ಗೆ ಸಾಕಷ್ಟು ಒಂದು ಗೌರವ ಮತ್ತು ಒಳ್ಳೆ ಒಡನಾಟ ಇತ್ತು. ನಾನು ಕೂಡ ಪ್ರೊಫೆಸರ್ ಕುಂಬಾರ್ ಅವ್ರ ಬಗ್ಗೆ ಹೇಳಬೇಕು ಅಂದರೆ ಫಸ್ಟ್ ಟೈಮ್ ಅವ್ರನ್ನ ನಾನು ಮನೆಯಲ್ಲಿ ಒಫಿಷಿಯಲಿ ಮಲ್ಲಿಕಾರ್ಜುನ ಅವ್ರನ್ನ ಅಪ್ಪಾಜಿಯವ್ರನ್ನ ಭೇಟಿ ಮಾಡಕ್ಕೆ ಬಂದಾಗ ಮಾತಾಡಿರೋದು ಉಂಟು. ಅದ್ರ ಜೊತೆಗೆ ನಾವು IAS ಬಾಬಾ ಅವರು ಸಿವಿಲ್ ಸರ್ವಿಸಸ್ ಬಗ್ಗೆ ಒಂದು ಪ್ರೋಗ್ರಾಮ್ ಮಾಡಿದ್ರು. ಐ ಥಿಂಕ್ ಅದೇ ಫಸ್ಟ್ ಪ್ರೋಗ್ರಾಮ್ ನಾವು ಭೇಟಿಯಾಗಿದ್ದು. ಆ ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ಕುಂಬಾರ್ ಅವರು ಕೂಡ ವೇದಿಕೆ ಮೇಲಿದ್ರು. ಆವಾಗ ಸಾಕಷ್ಟು ವಿಷಯಗಳನ್ನ ಹಂಚ್ಕೊಂಡ್ವಿ. ಆವಾಗ ಕೂಡ ಅವರು ಮಾತಾಡುವಂತಹ 5, 10, 15 ನಿಮಿಷದಲ್ಲೂ ಕೂಡ ಪ್ರತಿ ಬಾರಿ ಒಂದಲ್ಲ ಒಂದು ವಿಷಯದ ಬಗ್ಗೆ ಅವರಿಗೆ ಇರುವಂತಹ ಆಸಕ್ತಿ, ಕುತೂಹಲ ತೋರಿಸುತ್ತೆ. ಅಟ್ ದಿಸ್ ಏಜ್ ಅಂತ ನಾವು ಏಜ್ ಇಸ್ ನೋ ಬಾರ್ ಅಂತ ಹೇಳಬೇಕು. ನೀವೆಲ್ಲ ಹಿರಿಯರಿದ್ದೀರಾ. ಹಿರಿಯರಾದ್ರೂ ಕೂಡ ನಿಮ್ಮಲ್ಲಿರುವಂತಹ ಉತ್ಸಾಹ ಮತ್ತು ಕಾಳಜಿ ಆ್ಯಂಡ್ ಆನೆಸ್ಟಿ ವಾಟ್ ಯು ಹ್ಯಾವ್ ಅಲ್ಲ, ಅದು ನಮ್ಮೆಲ್ಲರಿಗೂ ಕೂಡ ಪ್ರೇರಣೆ ಅಂತ ನಾನು ಮೊದಲನೇದಾಗಿ ಹೇಳಿಕ್ಕೆ ಬಯಸ್ತೀನಿ. ಸೊ ಕುಂಬಾರ್ ಅವರು ಕೂಡ ನಾವು ಅಲ್ಲಿರ್ಬೋದು. ಆಮೇಲೆ ಫೈನ್ ಆರ್ಟ್ಸ್ ಕಾಲೇಜ್ ಇದಂತೂ ಪ್ರತಿ 2 ತಿಂಗಳು 3 ತಿಂಗಳು ಈ ಕ್ಯಾಂಪಸ್ಸಿಗೆ ಬರ್ತಾ ಇದ್ದೀನಿ ನಾನು, ಫೈನ್ ಆರ್ಟ್ಸ್ ಕಾಲೇಜ್ ಕ್ಯಾಂಪಸ್ಸಿಗೆ. ಇಲ್ಲಿ ಬಂದಿರುವಾಗ ಈ ಒಂದು ಆಡಿಟೋರಿಯಮಿನ ವರ್ಕ್ ಇರ್ಬೋದು, ನವೀಕರಣ ಇರ್ಬೋದು, ಮತ್ತು ಗ್ಯಾಲರಿ ವರ್ಕ್ ಇರ್ಬೋದು, ಮತ್ತು ಇಲ್ಲಿರುವಂತಹ ಪಾತ್ವೆ ಆಯಿತು, ಟಾಯ್ಲೆಟ್ ಫೆಸಿಲಿಟಿ ಇಲ್ಲಿ ಕೊಟ್ಟಿರುವಂಥದ್ದು ಮಕ್ಕಳಿಗೆ. ಸೊ ಇದೆಲ್ಲದೂ ಕೂಡ ನಮ್ಮ ಈ ಒಂದು SSK ಟ್ರಸ್ಟ್ ಅಂತ ಅಪ್ಪಾಜಿಯವರ ಒಂದು ಟ್ರಸ್ಟ್ ಕೂಡ ಶುರು ಮಾಡಿದ್ದೀವಿ. ಆ ಟ್ರಸ್ಟ್ನ ಮೂಲಕ 2 ಕಾರ್ಯಕ್ರಮಗಳಲ್ಲಿ ನಮ್ಮ ದಾವಣಗೆರೆ ವಿಶ್ವವಿದ್ಯಾನಿಲಯ ಕುಂಬಾರ್ ಅವರ ಒಂದು ನೇತೃತ್ವ ಮತ್ತು ನಮ್ಮ ಎಲ್ಲ ದಾವಣಗೆರೆ ವ್ಯಾಪ್ತಿಯಲ್ಲಿ ಬರುವಂತಹ ಕಾಲೇಜಸ್ ಪ್ರಿನ್ಸಿಪಲ್ಸ್ ಏನಿದ್ದಾರೆ ಅವರ ಎಲ್ಲ ಸಹಭಾಗಿತ್ವದಲ್ಲಿ 2 ಯಶಸ್ವಿ ಕಾರ್ಯಕ್ರಮಗಳನ್ನು ಕೂಡ ನಾವು ಮಾಡಿದ್ದೀವಿ. ಒಂದು ಸಂಕಲ್ಪ ಅಂತ IAS ಸಿವಿಲ್ ಸರ್ವಿಸಸ್ಗೆ ಆಸ್ಪೈರಿಂಗ್ ಯಂಗ್ಸ್ಟರ್ಸ್, ಸ್ಪೆಷಲಿ ಪ್ರತಿಭಾವಂತ ಬಡ ಕುಟುಂಬದ ಮಕ್ಕಳಿಗೆ ಉಚಿತವಾಗಿ ನಾವು SSK ಟ್ರಸ್ಟ್, ದಾವಣಗೆರೆ ಯೂನಿವರ್ಸಿಟಿ ಮತ್ತು IAS ಬಾಬಾ ಇವರೆಲ್ಲರ ಒಪ್ಪಂದದಿಂದ ಫ್ರೀಯಾಗಿ
ನಾವು ಮಕ್ಕಳಿಗೆ ಟ್ರೈನಿಂಗ್ ಕೂಡ ಮಾಡಿದ್ದೀವಿ. ಮೊನ್ನೆ ಅವ್ರನ್ನು ಕೂಡ ಬಂದು ಮಾತಾಡಿಸಿ ಹೋಗಿದ್ದೆ. ಅದೇ ರೀತಿ ಕೌಶಲ್ಯ ಅಂತ ಒಂದು ಕಾರ್ಯಕ್ರಮ ಮಾಡಿದ್ವಿ, ಸ್ಕಿಲ್ಲಿಂಗ್ ಪ್ರೋಗ್ರಾಮ್. ಕ್ಯೂ ಸ್ಪೈಡರ್ಸ್ ಅಂತ ಬೆಂಗಳೂರಿನಲ್ಲಿರುವಂತಹ ಪ್ರತಿಷ್ಠಿತ ಕಂಪನಿಯವರು ತಮ್ಮ CSR ಇನಿಷಿಯೇಟಿವ್ನಲ್ಲಿ ದಾವಣಗೆರೆಗೆ ಬಂದು ನಮ್ಮಲ್ಲಿ ಓದಿರುವಂತಹ ಟೆಕ್ ಆ್ಯಂಡ್ ನಾನ್ ಟೆಕ್ನಿಕ್ ಸ್ಟ್ರೀಮ್ಸ್ನ ಮಕ್ಕಳಿಗೆ ಫ್ರೀಯಾಗಿ ಅವರಿಗೆ ಕೌಶಲ್ಯ ಸ್ಕಿಲ್ಲಿಂಗ್ ಪ್ರೋಗ್ರಾಮ್ ಕೂಡ ಮಾಡಿದರು. ಸೊ ಎಲ್ಲ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಂದರೆ ಪ್ರೊಫೆಸರ್ ಕುಂಬಾರ್ ಅವರ ಒಂದು ಸಹಭಾಗಿತ್ವ ಬಹಳಷ್ಟಿದೆ, ನೇತೃತ್ವ ಇದೆ ಅಂತ ನಾವು ಕೂಡ ಅವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೀನಿ. ಮತ್ತು ಸರ್ ಅವರು ಕೂಡ ನಾನು ಇನ್ನೊಂದು ಕೇಳ್ತಾ ಇದ್ದೆ, ಐ ಥಿಂಕ್ ಡೈರೆಕ್ಟಾಗಿ ಸರ್ ಹೇಳಿಲ್ಲ, ಬಟ್ ಬೇರೆ ನನ್ನ ಕಿವಿಗೆ ಬಂದಿದ್ದೇನು ಅಂದರೆ, ಒಬ್ಬ ಸ್ಟೂಡೆಂಟ್ ಅವನು ಕನ್ನಡ ಮೀಡಿಯಂನಲ್ಲಿ ಓದಿದ್ದ ಅಂತ ನೀವು ಯಾರಾದರೂ ಹೇಳಿರಬೇಕು ಅನಿಸುತ್ತೆ, ಐ ಆಮ್ ನಾಟ್ ಶ್ಯೂರ್, ನಾನು ಈಗ ಬಂದಿದ್ದೀನಿ, ಬಟ್ ಕನ್ನಡ ಮೀಡಿಯಂನಲ್ಲಿ ಓದಿರೋನು. ಸೊ ಅವನು ಓದ್ತಾ ಇರುವಾಗ, ಸರ್ ನನಗೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಗೊತ್ತಿಲ್ಲ, ಸೊ ಹಾಗಾಗಿ ನನಗೆ ಲ್ಯಾಂಗ್ವೇಜ್ ಬ್ಯಾರಿಯರ್ ಆಗುತ್ತೆ ನಾನು ಮುಂದಿನ ನನ್ನ ಎಜುಕೇಷನ್ಗೆ ಅಂತ ಹೇಳಿದಾಗ, ಸರ್ ಎಜುಕೇಷನ್ ಲ್ಯಾಂಗ್ವೇಜ್ಗಿನ ನಾಲೆಡ್ಜ್ ಇಸ್ ಅ ಪ್ರಯಾರಿಟಿ ಅಂತ ಹೇಳಿ ಆ ಹುಡುಗನ್ನ ಐ ಥಿಂಕ್ ಹಿ ಎನ್ಕರೇಜ್ಡ್ ಹ್ಯಾಮ್. ಮುಂದೆ ಅವನು ಗೋಲ್ಡ್ ಮೆಡಲಿಸ್ಟ್ ಕೂಡ ಆದ ಅಂತ ನಾನು ಕೇಳಿ ಬಂದೆ. ಸೊ ಸರ್ ಈ ರೀತಿ ಒಬ್ಬ ಮೆಂಟರ್ ಆಗಿ ಸ್ಟೂಡೆಂಟ್ಸ್ನ ಅವರಲ್ಲಿರುವಂತಹ ಪ್ರತಿಭೆಗಳನ್ನು ಗುರುತಿಸಿ ಎನ್ಕರೇಜ್ ಮಾಡುವಂತಹ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ದಾವಣಗೆರೆ ಯೂನಿವರ್ಸಿಟಿನಲ್ಲೂ ಕೂಡ ನಾನು ಮಹಿಳಾ ದಿನಾಚರಣೆಯ ಪ್ರಯುಕ್ತ ಇರ್ಬೋದು, ಮತ್ತು NCC ಕ್ಯಾಂಪ್ಸ್, NSS, ನನಗೆ NCC ಅಂತಲೇ ಬರ್ತದೆ, NSS ಕ್ಯಾಂಪ್ ಇರ್ಬೋದು, ಮತ್ತು ನಮ್ಮ ಐ ಥಿಂಕ್ ಸೌತ್ ಝೋನಿಂದು ಖೋಖೋ ಪಂದ್ಯಾವಳಿ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಅದನ್ನು ಕೂಡ ಆಯೋಜಿಸಿದ್ರು. ಸೊ ಹಾಗಾಗಿ ಒಂದು ಹ್ಯಾಪನಿಂಗ್ ಕ್ಯಾಂಪಸ್ ಥರ ನಮ್ಮ ದಾವಣಗೆರೆ ಯೂನಿವರ್ಸಿಟಿ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಪ್ರೊಫೆಸರ್ ಕುಂಬಾರ್ ಅವರು ಕೂಡ ಐ ಥಿಂಕ್ ಸ್ಕಿಲ್ಲಿಂಗ್ ಬಗ್ಗೆ ನಾವು ಬಹಳಷ್ಟು ಒತ್ತು ಕೊಡಬೇಕು. ನಮ್ಮಲ್ಲಿರುವಂತಹ ಮಕ್ಕಳಿಗೆ ಅಲಾಂಗ್ ವಿತ್ ಅಕಾಡೆಮಿಕ್ ಎಕ್ಸಲೆನ್ಸ್ ದ ರೈಟ್ ಸೆಟ್ ಆಫ್ ಸ್ಕಿಲ್ಸ್ ಇರಬೇಕು, ಮತ್ತು ವ್ಯಾಲ್ಯೂ ಬೇಸ್ಡ್ ಎಜುಕೇಷನ್, ಹೋಲಿಸ್ಟಿಕ್ ಎಜುಕೇಷನ್ ಅನ್ನೋದಕ್ಕೆ ನಾವು ಹೆಚ್ಚಿನ ಪ್ರಯಾರಿಟಿ ಕೊಟ್ಟರೆ ನಮ್ಮ ಮಕ್ಕಳು ದೇ ವಿಲ್ ಬಿ ಇಂಡಸ್ಟ್ರಿ ರೆಡಿ ಅಂತ ನಾವೇನು ಹೇಳ್ತೀವಿ. ಆ ಒಂದು ನಾಲೆಡ್ಜ್ ಮತ್ತು ಸ್ಕಿಲ್ ನಡುವೆ ಗ್ಯಾಪ್ ಇರುತ್ತಲ್ಲ, ಅದನ್ನು ನಮ್ಮ ಯೂನಿವರ್ಸಿಟಿ ಆ್ಯಂಡ್ ಹೈಯರ್ ಎಜುಕೇಷನ್ ಶುಡ್ ಪ್ರಯಾರಿಟೈಸ್ ಆನ್ ದ್ಯಾಟ್. ಆಮೇಲೆ ಸ್ಕಿಲ್ಲಿಂಗ್ ಪ್ರೋಗ್ರಾಮ್ಸ್ ಅನ್ನೋದು ಕೇವಲ ಒಂದು ಏನು ರುಟೀನ್, ಒಂದು ಕ್ಯಾಲೆಂಡರ್ ಈವೆಂಟ್ ಥರ ಆಗಬಾರ್ದು. ಅದು ಯಾವ ಥರ ಸ್ಕಿಲ್ಲಿಂಗ್ ಈವೆಂಟು, ಯಾವ ಮಕ್ಕಳಿಗೆ ಅದು ಅನ್ವಯ ಆಗುತ್ತೆ, ಅದು 15 ದಿನದ ಪ್ರೋಗ್ರಾಮ, 1 ತಿಂಗಳ ಪ್ರೋಗ್ರಾಮ, ಆ ಪ್ರೋಗ್ರಾಮ್ನ ನಾವು ಸರಿಯಾದ ಸ್ಕಿಲ್ಲಿಂಗ್ ಟೀಮ್ನ ನಾವು ಆಯ್ಕೆ ಮಾಡಬೇಕಾಗಿದೆ. ಮೊದಲನೇದಾಗಿ ಆ ಟೀಮ್ನ ಆಯ್ಕೆ ಮಾಡಿ ಆ ಪ್ರೋಗ್ರಾಮ್ನ ಮಕ್ಕಳು ಕಂಪಲ್ಸರಿ ಅಟೆಂಡ್ ಮಾಡಿ ಅದರಿಂದ ಏನು ಬೆನಿಫಿಟ್ಸ್ ತಗೊಂಡಿದ್ದಾರೆ, ಹೌ ಮಚ್ ಹ್ಯಾಸ್ ಇಟ್ ಹೆಲ್ಪ್ ದೆಮ್ ಇಂಪ್ರೂವ್ ದೇರ್ ಸಾಫ್ಟ್ ಆ್ಯಂಡ್ ಹಾರ್ಡ್ ಸ್ಕಿಲ್ಸ್ ಅನ್ನೋದನ್ನ ನಾವು ಇವತ್ತಿನ ದಿನ ಐ ಥಿಂಕ್ ವಿ ಶುಡ್ ರಿಯಲಿ ಟೇಕ್ ದಿಸ್ ಇನ್ ಟು ಕನ್ಸಿಡರೇಷನ್. ಬಿಕಾಸ್ ಸರ್ವ ಶಿಕ್ಷಣ ಅಭಿಯಾನ ಅಂತ ಹೇಳಿ ನಾವು ಎಲ್ಲ ಮಕ್ಕಳನ್ನ 10th ತನಕ ಪ್ರಮೋಟ್ ಮಾಡ್ತೀವಿ. 10th ಆದಮೇಲೆ 10th ಅಡ್ಮಿಷನಿಗೂ PUC ಅಡ್ಮಿಷನಿಗೂ ಔಟ್ಪುಟ್ಟಿಗೂ ಎಷ್ಟು ವ್ಯತ್ಯಾಸ ಇದೆ, ಎಷ್ಟು ಜನ ಡಿಗ್ರಿ ಹೋಲ್ಡರ್ಸ್ ಆಗಿ ಹೊರ ಹೊಮ್ತಾ ಇದ್ದಾರೆ. ಮೊನ್ನೆ ಕೂಡ ಒಂದು ಕಾರ್ಯಕ್ರಮಗಳಲ್ಲಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಒಂದು ಕ್ಲಿಯರ್ ಆಗಿ ಸಾಣೇಹಳ್ಳಿ ಗುರುಗಳು ಕೂಡ ಅದನ್ನೇ ಹೇಳಿದ್ದಾರೆ, 10th ನಲ್ಲಿ ಇರೋದು 1700, 50% 50 to 40% ಅಡ್ಮಿಷನ್ ಕಡಿಮೆ ಆಗ್ತದೆ ಸೆಕೆಂಡ್ PUCಗೆ. ಸೊ ಮಕ್ಕಳು ಈಗ ಎಜುಕೇಟೆಡ್ ಅನ್ಎಂಪ್ಲಾಯ್ಡ್ಕಿನ್ನ ಎಜುಕೇಟೆಡ್, ಎಂಪ್ಲಾಯಬಲ್ ಆ್ಯಂಡ್ ವಿತ್ ದ ರೈಟ್ ಸೈಟ್ ಆಫ್ ವ್ಯಾಲ್ಯೂಸ್ ಆ್ಯಂಡ್ ಸ್ಕಿಲ್ಸ್ ಅನ್ನೋಂತಹ ಒಂದು ಜನರೇಷನ್ನ ನಾವು ರೆಡಿ ಮಾಡಬೇಕಾಗಿದೆ. ಯೂನಿವರ್ಸಿಟಿ ಶುಡ್ ಬಿಕಮ್ ಅ ಟೆಂಪಲ್ ಆಫ್ ನಾಲೆಡ್ಜ್ ಆ್ಯಂಡ್ ಕ್ರಿಯೇಟ್ ಅ ಸ್ಟ್ರಾಂಗ್ ಫೌಂಡೇಶನ್. ಒಂದು ಜನರೇಷನ್ ಮುಂದಿನ ಪೀಳಿಗೆಗೆ ತಗೊಂಡು ಬಂದು ಆ ಪೀಳಿಗೆ ನಮ್ಮ ದೇಶದ ಜವಾಬ್ದಾರಿಯುತ ನಾಗರಿಕರಾಗಿ ಒಂದು ಸಿವಿಕ್ ರೆಸ್ಪಾನ್ಸಿಬಿಲಿಟಿಯಿಂದ ದೇಶ ಮತ್ತು ಸಮಾಜ ಮತ್ತು ಕುಟುಂಬ ಮತ್ತು ವೈಯಕ್ತಿಕ ಎಲ್ಲ ನಿಟ್ಟಿನಲ್ಲೂ ಈ ಮಕ್ಕಳು ಕೆಲಸ ಮಾಡುವಂತಹ ಲೀಡರ್ಸ್ನ ನಾವು ತಯಾರು ಮಾಡಬೇಕಾಗಿದೆ ಇವತ್ತಿನ ದಿನ. ಕೊನೆಯದಾಗಿ ಕುಂಬಾರ್ ಅವ್ರ ಬಗ್ಗೆ ನಾನು ಹೇಳಬೇಕು ಅಂದರೆ ನನಗೆ ಯಾವಾಗಲೂ ನೆನಪಾಗೋದು, ಇಲ್ಲಿ ಸುಮಾರು ಜನ ಆರ್ಟಿಸ್ಟ್ ಇದ್ದೀರಾ, ಮತ್ತು ಫೈನ್ ಆರ್ಟ್ಸ್ ಕಾಲೇಜ್ ಆವರಣನೇ ಇದೆ. ಸೊ ಜಸ್ಟ್ 6 ಲೈನ್ಸ್ ಇಂಗ್ಲೀಷ್ನಲ್ಲಿ ಹೇಳ್ತೀನಿ. ಅಟ್ ಬರ್ತ್ ಯುವರ್ ಲೈಫ್ ಇಸ್ ಅ ಪ್ಲೇನ್ ಕ್ಯಾನ್ವಸ್. ಹೌದ್ರಾ? ನಾವು ಹುಟ್ಟುವಾಗ ನಮ್ಮ ಜೀವನ ಅನ್ನೋದು ಒಂದು ಖಾಲಿ ಹಾಡಿಯಾಗಿರುತ್ತೆ. At birth, your life is a plain canvas. The choices you make are the strokes on the canvas ಅಂತ ಹೇಳ್ತೀವಿ.
ನಾವು ತಗೊಳ್ಳುವಂತಹ ಪ್ರತಿಯೊಂದು ಆಯ್ಕೆಯು ಕೂಡ ಆ ಖಾಲಿ ಕ್ಯಾನ್ವಸ್ ಮೇಲೆ ಹಾಕುವಂತಹ ಗೆರೆಗಳು ಆಕಾರಗಳಾಗ್ತವೆ. The choices you make are the strokes on the canvas. This canvas at death, ನಮ್ಮ ಕೊನೆಯ ಗಳಿಗೆಯಲ್ಲಿ at death, this canvas will either be a treasured masterpiece or an unnoticed scribbling, and that would be the judgment day on how good a painter you were in painting your life ಅಂತ ಹೇಳ್ತಾರೆ. ಸೊ ಈ ಕುಂಬಾರ್ ಅವ್ರದ್ದು ನನಗೆ ಅದೇ ನೆನಪಾಗ್ತಾ ಇದೆ. ಸೊ ನೀವೆಲ್ಲ ಇಷ್ಟು ಪ್ರಶಂಸನೀಯ ಮಾತುಗಳನ್ನು ಹೇಳಿದ್ದೀರಾ. ಸೊ ಅವರು ಹುಟ್ಟಿ ಅವರು ತಮ್ಮ ಬದುಕಿನಲ್ಲಿ ತಗೊಂಡಂತಹ ಪ್ರತಿಯೊಂದು ಆಯ್ಕೆಗಳು ನಿರ್ಧಾರಗಳು ಅವರ ಒಂದು ಖಾಲಿ ಕ್ಯಾನ್ವಸ್ನ ಒಂದು ಅಪರೂಪದ ಅಮೂಲ್ಯವಾದ ಪೇಂಟಿಂಗ್ ರೀತಿಯಲ್ಲಿ ಇವತ್ತು ಅವರ ಜೀವನವನ್ನ ನಾವೆಲ್ಲರೂ I think we are all seeing very nice things about his life and his works. ಸೊ ಅದೇ ಹೇಳುತ್ತೆ, ಒಂದು ಒಳ್ಳೆ ಪೇಂಟಿಂಗ್ ಆಗಿ ಅವರ ಒಂದು ಜೀವನವನ್ನ ಅವರು ನೆನೆಸ್ಕೊಂಡು ಬಂದಿದ್ದಾರೆ. ಒಳ್ಳೊಳ್ಳೆ ಆಯ್ಕೆಗಳನ್ನ, ಒಳ್ಳೊಳ್ಳೆ ಸೇವೆಗಳನ್ನ ಅವ್ರು ಮಾಡ್ಕೊಂಡು ಬಂದಿದ್ದಾರೆ. ಸೊ ಕುಂಬಾರ್ ಅವ್ರಿಗೂ ಕೂಡ ರಿಟೈರ್ಮೆಂಟ್ ಅನ್ನೋದು ಕೇವಲ VC ಪದವಿಯಿಂದ ಇರ್ಬೋದು, ಬಟ್ ಲೈಫ್ ಗೋಸ್ ಆನ್. ನಾವು ಕೊನೆ ತನಕನೂ ಕೂಡ ನಾವು ಸಮಾಜಕ್ಕೆ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿ ಒಂದು ಪರಿಪೂರ್ಣತೆಯನ್ನ ನಾವೆಲ್ಲರೂ ನಮ್ಮ ಜೀವನದಲ್ಲಿ ಸಾಧಿಸೋಣ ಅಂತ ಹೇಳಿ ಮತ್ತೊಮ್ಮೆ ಕುಂಬಾರ್ ಅವ್ರಿಗೂ ಮತ್ತೆ ಅವರ ಕುಟುಂಬದವರಿಗೂ ಕೂಡ ನಾನು ಶುಭಾಶಯಗಳನ್ನು ಹೇಳಿ, ಇಲ್ಲಿ ನೆರೆದಿರುವಂತಹ ಎಲ್ರಿಗೂ ಕೂಡ ಶುಭಾಶಯಗಳು, ಧನ್ಯವಾದಗಳು ಹೇಳಿ ನನ್ನ ಮಾತು ಮುಗಿಸ್ತೇನೆ.